ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ. ರಾಜಕಾರಣ ಹಾಗೇನೆ ಒಂದು ಮಾತಿದೆ, ರಾಜಕಾರಣದಲ್ಲಿ ಕಾಯಂ ಸ್ನೇಹಿತರಾಗಲಿ ವೈರಿಗಳಾಗಲಿ ಇರಲ್ಲ ಅಂತ. ಅಂದರೆ ಆಯಾ ಕ್ಷಣದಲ್ಲಿ ಆಡುವ ಆಟ ಅದು. ಆ ಕ್ಷಣದ ನೀತಿಗಳೇ ರಾಜಕಾರಣದ ನೀತಿ. ಅದಕ್ಕೆ ಹಿಂದೆ ಮುಂದೆ ಇಂಥದ್ದೆಲ್ಲ ಇರೋದೇ ಇಲ್ಲ. ಸೊ ಈ ಮಾತು ನಾನು ಹೇಳೋದಕ್ಕೆ ಕಾರಣ ಇವತ್ತಿನ ರಾಜಕಾರಣದ ಸ್ಥಿತಿ. ಒಂದು ಕಡೆ ಗುಂಪುಗಳಿವೆ, ಕಾಂಗ್ರೆಸ್ ಒಳಗಡೆ ಗುಂಪುಗಳಿವೆ, JDS ಒಳಗಡೆ ಗುಂಪುಗಳಿವೆ. JDSನಲ್ಲಿ ಅಂಥ ಗುಂಪಿಲ್ಲ, BJPಯಲ್ಲಿ ಗುಂಪಿದೆ. ಸೊ ಈ ಗುಂಪುಗಳೇನಿವೆ ನಾಯಕತ್ವದ ವಿರುದ್ಧ ತೊಡೆ ತಟ್ಟುವವರಿದ್ದಾರೆ, ತಾವೇನೇ ಅಧಿಕಾರವನ್ನು ಪಡೆದುಕೊಳ್ಬೇಕು ಅನ್ನೋರಿದ್ದಾರೆ. ಇದೆಲ್ಲ ಸಹಜವಾದದ್ದು. ಆದರೆ ಇವತ್ತಿನ ರಾಜಕಾರಣವನ್ನು ವಿಶ್ಲೇಷಿಸುವಾಗ ಕೆಲವೊಂದು ಮಹತ್ವದ ಅಂಶಗಳನ್ನು ತಮ್ಮ ಗಮನಕ್ಕೆ ತರೋದಕ್ಕೆ ನಾನು ಇಷ್ಟಪಡ್ತೀನಿ. ಕಾಂಗ್ರೆಸ್ ರಾಜಕಾರಣಕ್ಕೆ ಸಂಬಂಧಪಟ್ಟ ಹಾಗೆ ಅಧಿಕಾರ ಹಂಚಿಕೆ ಚರ್ಚೆ ಎಲ್ಲ ನಡೀತಾ ಇದೆ. ಸಿದ್ದರಾಮಯ್ಯನವ್ರ ಗುಂಪೊಂದು, ಹಾಗೆಯೇ ಇನ್ನೊಂದು ಗುಂಪು DK ಶಿವಕುಮಾರ್ ಅವರ ಗುಂಪು. ಆದರೆ ಈ ಗುಂಪುಗಳ ಹೋರಾಟ ಏನಿದೆ ಅದು ನೇರವಾಗಿ ನೋಡುವಷ್ಟು ಸರಳವಾಗಿಲ್ಲ. ಅದಕ್ಕೊಂದು ಕಾಂಪ್ಲೆಕ್ಸ್ ಆದ ಸಿಚುವೇಶನ್ ಇದೆ. ಇವರಿಬ್ಬರು ಮಾತ್ರ ಹೋರಾಟ ಮಾಡ್ತಾ ಇಲ್ಲ, ಇವರ ಜೊತೆಗೆ ಪ್ರತಿಪಕ್ಷದಲ್ಲಿರುವ ಇವರ ಸ್ನೇಹಿತರುಗಳು ಕೂಡ ಆಟ ಆಡ್ತಾ ಇದ್ದಾರೆ. ಅಂದರೆ ಪ್ರತಿಪಕ್ಷವಾದ BJPಯ ಒಳಗಡೆ ಇರುವ ಗುಂಪುಗಳು, ಆ ಗುಂಪಲ್ಲಿ ಒಂದಿಷ್ಟು ಜನ ಸಿದ್ದರಾಮಯ್ಯನವರ ಬೆಂಬಲಿಗರು, ಇನ್ನೊಂದಿಷ್ಟು ಜನ DK ಶಿವಕುಮಾರ್ ಅವರ ಬೆಂಬಲಿಗರು. ಬೇರೆ ಬೇರೆ ಕಾರಣಕ್ಕಾಗಿ ಅವರು, ಅಂದರೆ BJPಯ ಒಳಗಡೆ ಕೂಡ ಸಿದ್ದರಾಮಯ್ಯನವರ ಎಜೆಂಡಾವನ್ನು ಇಂಪ್ಲಿಮೆಂಟ್ ಮಾಡುವವರು ಇದ್ದಾರೆ, ಅದೇ ರೀತಿ DK ಶಿವಕುಮಾರ್ ಅವರ ಎಜೆಂಡಾವನ್ನು ಇಂಪ್ರೂವ್ಮೆಂಟ್ ಮಾಡುವವರು ಇದ್ದಾರೆ. ಇವತ್ತು ಅಂತಹ ವ್ಯಕ್ತಿಯೊಬ್ಬರ ಬಗ್ಗೆ ನಾನು ಹೇಳಬೇಕು. ಅವರು ಇವತ್ತು ಆಡಿರುವ ಕೆಲವು ಮಾತುಗಳು, ಅವರೀಗ BJPಯಲ್ಲಿ ಒಳಗಡೆ ಇಲ್ಲ, BJPಯಿಂದ ಉಚ್ಚಾಟನೆಗೊಂಡವರು. ಅವರಿಗೆ ಉಗ್ರ ಹಿಂದುತ್ವವಾದಿ ಹಲವಾರು ಬಿರುದುಗಳನ್ನು ನಮ್ಮ ಮಾಧ್ಯಮಗಳು ಕೊಟ್ಟಿವೆ. ಒಂದೆರಡಲ್ಲ, ಇರುವುದೆಲ್ಲ ಕೊಟ್ಟಿದೆ. ಅವ್ರು ನೀವು ನೋಡ್ಬೋದು, ಅವರ ಇಡೀ ಅಪಿಯರೆನ್ಸಲ್ಲಿ ಅತಿ ದೊಡ್ಡದಾಗಿ ಕಾಣೋದು ಹಣೆ ಮೇಲಿನ ನಾಮ. ಅದು ಇಲ್ಲಿಂದ ಪ್ರಾರಂಭವಾಗಿ ಇಲ್ಲಿವರೆಗೆ ಬಂದು ನಿಂತ್ಕೊಳ್ಳುತ್ತೆ. ಇನ್ನೂ ಕೆಳಗೆ ಹೋಗೋಕ್ಕಿದ್ರೂ ಹೋಗ್ತಿರ್ತಾರೆ. ಆ ರೀತಿ ಕುಂಕುಮದ ನಾಮ ಹೇಳ್ಕೊ ಬರ್ತಾರೆ. ಸೊ ಈ ಎಲ್ಲ ಸಂದರ್ಭದಲ್ಲೂ ಕೂಡ ಹಿಂದೂ ಮುಸ್ಲಿಂ ವಿಚಾರಗಳು ಅವ್ರಿಗೆ ಭಾಳ ಮುಖ್ಯವಾದ್ದು. ಅದನ್ನು ಅವರು ತೆಗೆದುಕೊಳ್ಳೋದು ಉಗ್ರ ಹಿಂದುತ್ವವಾದಿ ಅಂತ ಹೇಳೋದು. ಸೊ ಜನರನ್ನು ಕೆರಳಿಸುವುದರಲ್ಲಿ, ಹಿಂದೂ ಜನರನ್ನು ಕೆರಳಿಸುವುದರಲ್ಲಿ ಅವರು ನಿಸ್ಸೀಮರು ಅಂತ. ಅವರು ಬೇರೆ ಯಾರೂ ಅಲ್ಲ, ಬಸನಗೌಡ ಪಾಟೀಲ್ ಯತ್ನಾಳ್. ಅವರು ಬಹಳ ವಿಚಿತ್ರವಾದ ವ್ಯಕ್ತಿಯವರು. ಅವರು ಕೇಂದ್ರ ಸಚಿವರು ಆಗಿದ್ದವರು, ವಾಜಪೇಯಿ ಸಂಪುಟದಲ್ಲೂ ಇದ್ದವರು. ಈಗ ನೋಡಿದ್ರೆ ಹೌದಾ ವಾಜಪೇಯಿ ಸಂಪುಟದಲ್ಲೂ ಇರಿದ್ರಾ ಅನ್ನುವ ಪ್ರಶ್ನೆ ಕೂಡ ಮೂಡುತ್ತೆ. ಸೊ BJP ಒಳಗೆ ಏನು ಮಾಡಿದ್ರು, ಅವ್ರಿಗೊಂಥರ BJP ಅನ್ನೋದೇನಿದೆ ಗೊತ್ತಾ, ಅವ್ರಿಗೊಂಥರ ಮನೆ ಒಳಗೆ ಹೋಗೋದು ಹೊರಗೆ ಬರೋದು ಸಾಮಾನ್ಯವಾದ್ದು. BJP ಒಳಗೆ ಹೋಗ್ತಾರೆ, ತರಲೆಗಳು ಮಾಡ್ತಾರೆ, ಒಗೆದ ತಕ್ಷಣ ಹೊರಗಡೆ ಹೋಗ್ತಾರೆ, ಇನ್ನಷ್ಟು ತರಲೆಗಳು ಮಾಡ್ತಾರೆ, ಮತ್ತೆ ಒಳಗೆ ಬರ್ತಾರೆ. BJP ಹಾಳಾಗ್ರಪ್ಪ, ಒಳಗಿರೋದಕ್ಕಿಂತ ಒಳಗಿರೋದು ಒಳ್ಳೇದು ಅಂತ ತಗೋತಾರೆ. ಇಲ್ಲಿ ತರಲೆ ತಕ್ಷಣ ಇಲ್ಲಪ್ಪ ಒಳಗೆ ಬೇಡ, ಹೊರಗಿರಲಿ ಅಂತ. ಹೀಗೆ ಒಳಗೆ ಒಳಗೆ ಅವ್ರ ಆಟ ನಡೀತಾನೆ ಇರುತ್ತೆ. ಈಗ ಮತ್ತೆ ಅದೇ ರೀತಿಯ ಆಟ ಪ್ರಾರಂಭ ಆಗಿದೆ ಒಂದು ಕಡೆ. ಸೊ BJPಯ ಕೆಲವರು ಏನಿದ್ದಾರೆ, ಅವರು ಯತ್ನಾಳ್ ಅವರನ್ನು ಒಳ ಕರೆದುಕೊಳ್ಳುವುದಕ್ಕೆ ಯತ್ನ ಮಾಡ್ತಿದ್ದಾರೆ. ಅವರು ಬಹಳ ಪ್ರಮುಖರಾದವರು, ವಿಧಾನಸಭೆಯ ಪ್ರತಿಪಕ್ಷದ ನಾಯಕರು ಆಗಿರುವ R ಅಶೋಕ್ ಅವರು. ಅವರಿಗೆ ಯತ್ನಾಳ್ ಬೇಕಾಗಿದೆ. ಯಾಕೆಂದರೆ ಅಶೋಕ್ ಅವರಿಗೆ ಎಟ್ ಎನಿ ಕಾಸ್ಟ್ ಕೌಂಟ್ರ್ ಮಾಡಬೇಕಾದ ಯಾರನ್ನ, ವಿಜಯೇಂದ್ರ ಅವರನ್ನು. ಹಾಗೆ ನೋಡಿದರೆ ಯಡಿಯೂರಪ್ಪನ ವಿರುದ್ಧ ಒಂದು ಕಾಲದಲ್ಲಿ ಇದ್ದರು ಇವರು ಅಶೋಕ್ ಅವರು ಅನಂತಕುಮಾರ್ ಕ್ಯಾಂಪ್ನಲ್ಲಿದ್ದರು, ಯಡಿಯೂರಪ್ಪನವರು ವಿರೋಧ ಮಾಡ್ತಿದ್ರು ಆವಾಗ. ಈಗ ಅವ್ರ ಮಗನ ವಿರೋಧ ಮಾಡ್ತಿದ್ದಾರೆ, ವಯಸ್ಸಾಗ್ತಾ ಇದೆ, ಅವ್ರ ಮಗ ಬಂದಿದ್ದಾರೆ, ಅವ್ರನ್ನೂ ಇವರು ವಿರೋಧ ಮಾಡ್ತಾರೆ. ಅದಕ್ಕೀಗ ತಮಗೆ ಮಾತ್ರ ಇದು ಸಾಧ್ಯವಿಲ್ಲ ಅನ್ನುವ ಅರ್ಥದಲ್ಲಿ ಅವರು ಈಗ ಯತ್ನಾಳರನ್ನು ಒಳಗೆ ಕರೆದುಕೊಳ್ಳುವುದಕ್ಕೆ ಯತ್ನ ಮಾಡ್ತಿದ್ದಾರೆ. ನಾನು ಅದ್ರ ಬಗ್ಗೆ ಮಾತನಾಡೋದಕ್ಕಿಂತ ಇವತ್ತು ಮಾತನಾಡುವುದೇನು ಅಂದರೆ, ಇವತ್ತು ಅವರು ನೀಡಿರುವ ಒಂದು ಹೇಳಿಕೆ ಏನಿದೆ ಅದು ಬಹಳ ಮಹತ್ವದ್ದು. ಆ ಹೇಳಿಕೆ ಬಹಳ ಸ್ಪಷ್ಟವಾಗಿ ಸನ್ಮಾನ್ಯ ಯತ್ನಾಳ್ ಅವರು ಯಾರ ಎಜೆಂಡಾವನ್ನು ಇಂಪ್ಲಿಮೆಂಟ್ ಮಾಡ್ತಿದ್ದಾರೆ ಅನ್ನೋದು. ಇವತ್ತು ಅವರ ಹೇಳಿಕೆ ಬಗ್ಗೆನೂ ಮಾತನಾಡ್ತೀನಿ ನಾನು. ಮೊದಲನೇದಾಗಿ ಈಗ ನನ್ನ ಮುಂದಿರುವ ಪ್ರಶ್ನೆ, ಇವರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಎಜೆಂಡಾವನ್ನು ಅನುಷ್ಠಾನಗೊಳಿಸ್ತಿದ್ದಾರೆಯೇ ಅಂತ. ನನಗೆ ಇವತ್ತು ಅನಿಸಿದ್ದಲ್ಲ, ಇದು ಬಹಳ ಕೆಲವು ದಿನಗಳಿಂದ ನಾನು
ಒಬ್ಬ ರಾಜಕೀಯ ವೀಕ್ಷಕನಾಗಿ ವಿಶ್ಲೇಷಕನಾಗಿ ನಾನು ಭಾಳ ಸೂಕ್ಷ್ಮವಾಗಿ ಇದನ್ನು ನೋಡ್ತಾ ಬರ್ತಾ ಇದ್ದೆ. ಸೊ ಅವರು ನೀಡುವ ಬಹುತೇಕ ಹೇಳಿಕೆಗಳು ಸಿದ್ದರಾಮಯ್ಯನವರಿಗೆ ಸಹಾಯವಾಗುವ ರೀತಿಯಲ್ಲೇ ಇದ್ವು ಯಾವತ್ತೂ ಕೂಡ. ಆದ್ದರಿಂದ ನಾನು ಅಂದ್ಕೊಂಡೆ ಎಸ್, ಇವರು ಬಿ ಜೆ ಪಿಯಿಂದ ಹೊರಗೆ ಉಚ್ಚಾಟಿತರಾಗಿ ಇದ್ದುಕೊಂಡು ಸಿದ್ದರಾಮಯ್ಯನವರಿಗೆ ಸಹಾಯವನ್ನು ಮಾಡ್ತಾ ಇದ್ದಾರೆ ಇವರು, ಅವರ ಹೇಳಿಕೆಗಳು ಅಂತ. ಈ ಹಳೆ ಹೇಳಿಕೆಯನ್ನೆಲ್ಲ ತೆಗೆದು ನಾನು ಮಾತನಾಡ್ಬೋದು, ಈಗ ಮಾತನಾಡಲ್ಲ. ಇವತ್ತು ಅವರು ನೀಡಿರುವ ಒಂದು ಹೇಳಿಕೆ, ಆ ಹೇಳಿಕೆ ಸತ್ಯನೋ ಅಸತ್ಯನೋ ಅನ್ನೋದು ಬೇರೆ. ಆದರೆ ಇವತ್ತು ನನಗೆ ಇನ್ನಷ್ಟು ಸ್ಪಷ್ಟವಾದ್ದು ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಇಂಪ್ಲಿಮೆಂಟ್ ಮಾಡ್ತಾ ಇರುವುದು ಸಿದ್ದರಾಮಯ್ಯನವರ ಎಜೆಂಡಾವನ್ನು ಮತ್ತು ಕಾಂಗ್ರೆಸ್ನ ಅಧಿಕಾರ ಹಂಚಿಕೆಯ ಪೈಪೋಟಿಯಲ್ಲಿ ಹೊರಗೆ ನಿಂತು ಸಿದ್ದರಾಮಯ್ಯನವರಿಗೆ ಸಹಾಯ ಮಾಡ್ತಿದ್ದಾರೆ. ಅದು ಹೇಗೆ ಹೇಳ್ತೀನಿ ನಾನು. ಸೊ ಇವತ್ತು ಅವ್ರು ನೀಡಿದ ಹೇಳಿಕೆ ಏನು? ಒಂದು, ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಮತ್ತು ಬಿ ಜೆ ಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಇಬ್ಬರು ಜೊತೆಯಾಗಿ ಅಮಿತ್ ಶಾ ಅವರನ್ನು ನೋಡಿದ್ರು ಅನ್ನೋದು ಅವರ ಮೊದಲ ಆರೋಪ. ಅಂದರೆ ರಾಜ್ಯ ಘಟಕದ ಬಿ ಜೆ ಪಿ ರಾಜ್ಯ ಘಟಕದ ಅಧ್ಯಕ್ಷರು, ಕಾಂಗ್ರೆಸ್ನ ರಾಜ್ಯ ಘಟಕದ ಅಧ್ಯಕ್ಷರು ಇಬ್ಬರೂ ಜೊತೆಯಾಗಿ ಅಮಿತ್ ಶಾ ಅವ್ರನ್ನ ನೋಡಿದ್ರಂತೆ. ಸೊ ನೋಡಿದ್ದು ಯಾಕೆ ಅಂತಂದರೆ, ಸೊ ಒಂದು, ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ನ ಕೆಲವು ಶಾಸಕರನ್ನು ಕರೆದುಕೊಂಡು ಬರ್ತಾರೆ. ಸೊ ನಾವು ಸರ್ಕಾರ ಮಾಡೋಣ, ಸರ್ಕಾರ ಮಾಡಿದರೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ, ಸೊ ವಿಜಯೇಂದ್ರ ಉಪಮುಖ್ಯಮಂತ್ರಿ ಅನ್ನುವ ಮಾತುಕತೆ ನಡೆದಿತ್ತು. ಆದರೆ ಆವಾಗ ಅಮಿತ್ ಶಾ ಅವರು ಇದಕ್ಕೆ ಒಪ್ಪಿಲ್ಲ. ಕಾಂಗ್ರೆಸ್ನ ಯಾವುದೇ ಗುಂಪುಗಳನ್ನು ಒಟ್ಟಿಗೆ ನಾವು ಸರ್ಕಾರ ಮಾಡುವುದು ಬೇಡ ಅನ್ನೋ ತೀರ್ಮಾನಕ್ಕೆ ಬಂದಿದ್ದಾರೆ ಅಂತ ಯತ್ನಾಳ್ ಹೇಳ್ತಾರೆ. ಸೊ ಇದು ಸತ್ಯನ ಸುಳ್ಳ ಅನ್ನೋದು ಒಂದೊಳ್ಳೆಯ ಪ್ರಶ್ನೆ. ಇದನ್ನು ಇವರಿಬ್ಬರು ಬಹಿರಂಗವಾಗಿ ಡಿ ಕೆ ಶಿವಕುಮಾರ್ ಆಗಲಿ ವಿಜೇಂದ್ರ ಆಗಲಿ ಒಪ್ಪುಗಳಲ್ಲ, ಸಹಜ ಅದು ರಾಜಕಾರಣದಲ್ಲಿ. ಆದರೆ ಇದನ್ನೇ ನಾವು ವಿಶ್ಲೇಷಣೆ ಮಾಡಿ ನೋಡೋಣ. ಸೊ ಒಂದೊಮ್ಮೆ ಇಂಥ ಪ್ರಪೋಸಲನ್ನು ಡಿ ಕೆ ಶಿವಕುಮಾರ್ ತಗೊಂಡು ಹೋಗಿದ್ರಾ, ಇದಕ್ಕೆ ಅನುಮಾನಗಳಿವೆ. ಡಿ ಕೆ ಶಿವಕುಮಾರ್ ಅವರ ಕಾಂಗ್ರೆಸ್ ನಿಷ್ಠೆಯನ್ನು ಮೊದಲನೇದಾಗಿ ಪ್ರಶ್ನಿಸಕ್ಕೆ ಸಾಧ್ಯ ಇಲ್ಲ, ಇದು ಅನುಮಾನ ನಂಬರ್ 1. ಎರಡನೇದು, 142 ಶಾಸಕರಿರುವ ಕಾಂಗ್ರೆಸ್ ಶಾಸಕಾಂಗ ಪಕ್ಷವನ್ನು ಒಡೆದುಕೊಂಡು ಹೋಗುವಷ್ಟು ಸಂಖ್ಯಾಬಲ ಅವರಿಗೆ ಇತ್ತ ಅನ್ನೋದು ಎರಡನೇ ಪ್ರಶ್ನೆ. ಅದು ಡೌಟ್ಫುಲ್. ಯಾಕೆಂತಂದರೆ ಬಹುತೇಕ ಡಿ ಕೆ ಶಿವಕುಮಾರ್ ಅವರಿಗಿರುವ ಬೆಂಬಲ ಏನಿದೆ ಅದು 40ರ ಒಳಗಡೆ ಇದೆ ಅಂತ ಹೇಳಲಾಗ್ತಾ ಇದೆ. ಸೊ 40ರ ಒಳಗೆ ಇಟ್ಟುಕೊಂಡು ಅವರು ಹೊರಗಡೆ ಹೋಗಿ ಇವರ ಜೊತೆ ಸರ್ಕಾರ ಹ್ಯಾಂಗೆ ಮಾಡೋಕ್ಕೆ ಸಾಧ್ಯ? ಬಿ ಜೆ ಪಿ ಜೊತೆಗೆ ಜೆ ಡಿ ಎಸ್, ಬಿ ಜೆ ಪಿ ಇವರು ಆ ಸಂದರ್ಭದಲ್ಲಿ ಜೆ ಡಿ ಎಸ್ ಹೊರಗಡೆ ಕೂಡ ಬರ್ಬೋದು. ಬಿ ಜೆ ಪಿ ಮತ್ತು ಡಿ ಕೆ ಶಿವಕುಮಾರ್ ಅವರ ಗುಂಪು ಬಂದ್ಬಿಟ್ಟು ಸರ್ಕಾರ ಮಾಡೋ ಸ್ಥಿತಿ ಇಲ್ಲ. ಆದ್ದರಿಂದ ಸೊ ಇಂಥ ಒಂದು ಪ್ರಪೋಸಲನ್ನು ಕೊಡೋಕ್ಕೆ ಯತ್ನ ಮಾಡಿದ್ರು ಅನ್ನೋದು ಡೌಟ್ಫುಲ್. ದಟ್ಸ್ ಒನ್. ಮತ್ತು ಮೂರನೇದಾಗಿ ಅಮಿತ್ ಶಾ ಅವರು ಅದನ್ನು ತಿರಸ್ಕಾರ ಮಾಡಿದ್ರು ಅನ್ನೋ ಮಾತನ್ನು ಯತ್ನಾಳ್ ಹೇಳ್ತಾರೆ. ಈ ಅಮಿತ್ ಶಾ ಅವರ ರಾಜಕಾರಣದಲ್ಲಿ ಅವರು ಬೇರೆ ಪಕ್ಷಗಳನ್ನು ಒಡೆಯುವುದರಲ್ಲೇ ನಿಸ್ಸೀಮರು ಅಂತ. ಅವರು ಅಂಥದ್ದು ಬಂದರೂ ಗಬಕ್ಕಂತ ಗ್ರ್ಯಾಪ್ ಮಾಡ್ಕೊತಾರೆ, ಮೊದಲು ಒಡೆದು ಮುಗಿಸ್ಬಿಡೋಣ ಅಂತ. ಅದಕ್ಕೆ ಉದಾಹರಣೆಗಳು ಬೇಕಾದಷ್ಟು ನಮಗೆ ಸಿಗ್ತವೆ. ಮಹಾರಾಷ್ಟ್ರದ ಲೇಟೆಸ್ಟ್ ವಿಚಾರ ಕೂಡ ತಗೊಂಡು ಮರಾಠದ ಎಲ್ಲ ಪಕ್ಷಗಳನ್ನು ಒಡೆದು ಸರ್ವನಾಶ ಮಾಡಿ ಹೊಂಟೋಗ್ಬಿಟ್ರು ಅವರು. ಆದ್ದರಿಂದ ಕರ್ನಾಟಕದಲ್ಲಿ ಏನು ಭಾಳ ದೊಡ್ಡ ಇಲ್ಲಿ ಮಾಡಲ್ಲ, ಮಹಾಪವಿತ್ರ ನಾವು, ಇದೆಲ್ಲ ಬುಲ್ಶೆಟ್ ಅಂಥದ್ದೆಲ್ಲ ಯಾಕೆ ಮಾಡಲ್ಲ ಅವರು? ಅವಕಾಶ ಬಂದಿದ್ದರೆ. ಆದರೆ ಅವ್ರಿಗೆ ಅನುಮಾನ ಇರ್ಬೋದು, ಡಿ ಕೆ ಶಿವಕುಮಾರ್ ಥರ ಅಷ್ಟು ಪ್ರಮಾಣದಲ್ಲಿ ಶಾಸಕರ ತರಕ್ಕಾಗಲ್ಲ ಅನ್ನುವ ಅನುಮಾನ ಇದ್ದರೆ ಆಗ ರಿಜೆಕ್ಟ್ ಮಾಡುವ ಸಾಧ್ಯತೆ ಇದೆ ಅನ್ನೋದು. ಸೊ ದಿಸ್ನೇ. ಆದರೆ ಈಗ ಯಾಕೆ ಯತ್ನಾಳ್ ಬಹಿರಂಗಪಡಿಸ್ತಿದ್ದಾರೆ? ಇದು ಸಿದ್ದರಾಮಯ್ಯನವರಿಗೆ ಇಂಡೈರೆಕ್ಟ್ಲಿ ಸಹಾಯ ಮಾಡುವ ಹೆಜ್ಜೆಯಾ? ಈ ಪ್ರಶ್ನೆ. ಸೊ ಇದಕ್ಕೆ ನನಗೆ ಉತ್ತರ ಹೌದು ಅಂತ ಅನಿಸುತ್ತೆ. ಯಾಕೆಂದರೆ ಈಗ ಕಾಂಗ್ರೆಸ್ ರಾಜಕಾರಣ ಯಾವ ಹಂತಕ್ಕೆ ಬಂದಿದೆ ಅಂದರೆ, ಕೆಲವು ಕಡೆ ಮಾತುಗಳು ಕೇಳಿ ಬರ್ತಾ ಇದೆ 19ನೇ ತಾರೀಕು ನಂತರ 19ರಂದೇ ಕಾಂಗ್ರೆಸ್ ಹೈಕಮಾಂಡು ಸಿದ್ದರಾಮಯ್ಯನವ್ರನ್ನ ಮತ್ತು ಡಿ ಕೆ ಅವ್ರನ್ನ ಕರೆಯುತ್ತೆ, ಅಲ್ಲಿ ಮಾತುಕತೆ ನಡೆಯುತ್ತೆ, ತಕ್ಷಣ ಅಧಿಕಾರ ಹಂಚಿಕೆಯಾಗುತ್ತೆ. ಇಂಥ ನಂಬಿಕೆಯನ್ನು ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗರು ಇಟ್ಕೊಂಡಿದ್ದಾರೆ. ಸೊ ಅದರಿಂದ ಇದ್ರ ಬಗ್ಗೆ ಪ್ರಶ್ನೆ ಮಾಡಿದಾಗ ಇವತ್ತು ಬೆಳಗಾವದಲ್ಲಿ ಮುಖ್ಯಮಂತ್ರಿಗಳು ಸಿಟ್ಟು ಬಂದಿತ್ತು. ಯಾರು ಹೇಳಿದ್ದು ನಿಮಗೆ? ನೀವು ಹೇಳ್ತಾ ಜಾಡಿಸಿ ಮನಸ್ಬಿಟ್ರು, ಒಂಥರ ಇರಿಟೇಷನ್ ಆದ ರೀತಿಯಲ್ಲಿ ಅವ್ರು ಮಾತನಾಡೋದು. ಅದರಿಂದ ಇವರು 19ಕ್ಕೆ ಕರೀತಾರೋ ಬಿಡ್ತಾರೋ ಬೇರೆ ಪ್ರಶ್ನೆ. ಆ ಬಗ್ಗೆ ಚರ್ಚೆ ನಡೆಯುವಂಥ ಸಂದರ್ಭದಲ್ಲಿ ಅಂಥದ್ದು ಏನಾದರೂ ಇದ್ದರೆ ಅದನ್ನು
ಮೆಟ್ಟಿ ಹಾಕೋದು ಮತ್ತು ಆ ಬೆಳವಣಿಗೆ ಆಗದಂತೆ ನೋಡುವುದು ಇರುತ್ತಲ್ಲ, ಅದು ಮುಖ್ಯ ರಾಜಕಾರಣದಲ್ಲಿ. ಆ ಬೆಳವಣಿಗೆ ಹಾಕ್ಕೊಡೋದು 19ರಿಂದ ಇವತ್ತು ಕರಿಬಾರ್ದು. ಅದಕ್ಕೆ ಯಾವ ಅಸ್ತ್ರವನ್ನು ಬಳಸಬೇಕು? ದಟ್ ಈಸ್ ಪಾಲಿಟಿಕ್ಸ್. ಸೊ ಈ ಹೇಳಿಕೆ ಬಹಿರಂಗವಾಗುವ ಮೂಲಕ ಇದು ಅಡ್ವರ್ಸ್ ಆಗೋದು ಯಾರಿಗೆ? ಡಿ ಕೆ ಶಿವಕುಮಾರ್ ಅವರಿಗೆ. ಸೊ ಇವರು ಪಕ್ಷವನ್ನು ಒಡೆಯುವುದಕ್ಕೆ ಹೊರಟಿದ್ರು ಅನ್ನುವ ಒಂದು ಚರ್ಚೆ ಪ್ರಾರಂಭ ಆಗೋದಿದೆಯಲ್ಲ, ಈ ಚರ್ಚೆ ಪ್ರಾರಂಭ ಆದರೆ ಆಗ ಹೈಕಮಾಂಡ್ ಇನ್ನೊಂದು ರೀತಿ ಯೋಚನೆ ಮಾಡ್ಬೋದು. ಅಂದರೆ ಪಕ್ಷವನ್ನು ಒಡೆದು ಮುಖ್ಯಮಂತ್ರಿ ಆಗೋದಕ್ಕೆ ಅವರು ಹೊರಟಿದ್ದಾರೆ ಅಂತಂದರೆ ಅಂಥವ್ರನ್ನ ಮುಖ್ಯಮಂತ್ರಿ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅಲ್ವಾ? ಇದು ಇಂಥ ಒಂದು ಹುಳವನ್ನು ಕಾಂಗ್ರೆಸ್ ಹೈಕಮಾಂಡ್ನ ತಲೆಯಲ್ಲಿ ಸನ್ಮಾನ್ಯ ಬಸನಗೌಡ ಪಾಟೀಲ್ ಬಿಟ್ಟಿದ್ದಾರೆ. ಇದು ಇಂಡೈರೆಕ್ಟ್ಲಿ ಇದು ಹೆಲ್ಪ್ ಆಗುವುದು ಮುಖ್ಯಮಂತ್ರಿಗಳಿಗೆ ಅಂತ. ಸೊ ಅದರಿಂದ ಸಿದ್ದರಾಮಯ್ಯನವರಿಗೆ ಸಹಾಯ ಮಾಡುವ ತಮ್ಮ ರಾಜಕಾರಣವನ್ನು ಇಂಡೈರೆಕ್ಟ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಮುಂದುವರಿಸಿದ್ದಾರೆ. ಸೊ ಮಜಾ ಅಂತಂದರೆ ನೋಡಿ, ಬಸನಗೌಡ ಪಾಟೀಲ್ ಅವರು ಸಿದ್ದರಾಮಯ್ಯನವರಿಗೆ ಸಹಾಯ ಮಾಡುವಂಥ ಹೇಳಿಕೆ ನೀಡ್ತಾರೆ. ಈಗ ಯಾರು ಬಸನಗೌಡ ಪಾಟೀಲ್ ಅವರನ್ನ ಬಿ ಜೆ ಪಿಗೆ ವಾಪಸ್ ಬರುವಂತೆ ಕರೆದ್ರು, ಪ್ರತಿಪಕ್ಷದ ನಾಯಕರಾಗಿರೋ ಆರ್ ಅಶೋಕ್ ಅವರು ಡಿ ಕೆ ಶಿವಕುಮಾರ್ಗೆ ಹೆಲ್ಪ್ ಮಾಡೋ ಹಾಗೆ ಮಾತುಗಳು ಹೇಳ್ಕೊಂಡು ಕೊಡ್ತಾ ಹೋಗ್ತಾರೆ. ಲುಕ್ ದಟ್ ಬಿ ಜೆ ಪಿ ಈಸ್ ಪ್ಲೇಯಿಂಗ್ ಎ ಗೇಮ್, ಬಟ್ ಬಿ ಜೆ ಪಿ ಇಸ್ ಡಿವೈಡೆಡ್ ಅಬೌಟ್ ದಿಸ್. ಬಿ ಜೆ ಪಿ ಮನಸ್ಥಿತಿಯಲ್ಲಿ ಡಿವೈಡ್ ಆಗಿದ್ದಾರೆ. ಕೆಲವರು ಒಕ್ಕಲಿಗ ಬಹುತೇಕ ನಾಯಕರುಗಳು ಏನೇ ಇರಲಿ ಕಡ್ರಿ, ನಮ್ಮ ಜಾತಿಯವನ್ನ ಆಗಿಬಿಡ್ಲಿ ಅನ್ನುವ ಆಸೆ ಇಟ್ಕೊಂಡು ಮಾತಾಡ್ತಾರೆ. ಅದು ನೀವು ಇವರಲ್ಲಿ ನೋಡ್ಬೋದು, ಆರ್ ಅಶೋಕ್ ಅವರಲ್ಲಿ ಅಂಥವ್ರು. ಎಸ್, ಒಂದು ಸಲ ಈಗ ಸದಾನಂದ ಗೌಡರಂತೂ ರೆಡಿಯಾಗಿ ಎಲ್ಲ ಆಗಿಬಿಟ್ಟಿದ್ರು ಬಂದ್ಬಿಡಿ ಅಂತ. ಬಟ್ ಇದಕ್ಕೆ ಭಾಳ ಸ್ಪಷ್ಟವಾಗಿ ಕ್ಲಾರಿಫಿಕೇಷನ್ ಕೊಟ್ಟವರು ಪ್ರಹ್ಲಾದ್ ಜೋಶಿ ಕೇಂದ್ರ ಸಚಿವರು. ಅವರು ಮಾತನ್ನು ಸ್ವಲ್ಪ ಸೀರಿಯಸ್ ಆಗಬೇಕು. ಅವರು ಎಸ್, ಕಾಂಗ್ರೆಸ್ನ ಯಾವುದೇ ಬಣದ ಜೊತೆಗೆ ನಾವು ಸರ್ಕಾರ ಮಾಡಲ್ಲ ಅಂತಂದರು. ಸೊ ಯತ್ನಾಳ್ ಪ್ರಕಾರ ಆ ಹೇಳಿಕೆಯನ್ನು ಕೊಡಿಸಿದ್ದು ಅಮಿತ್ ಶಾ ಅವರು ಅಂತ ಭಾಳ ಸ್ಪಷ್ಟವಾಗಿ ತಿಳಿಸುವ ದೃಷ್ಟಿಯಿಂದನೇ ಇವರು ಒಂದು ಆಫರ್ ತಗೊಂಡು ಹೋಗಿದ್ದರು. ಅದಿಲ್ಲ, ನಾವು ರಿಜೆಕ್ಟ್ ಮಾಡಿದ್ದೀವಿ ಅನ್ನುವುದನ್ನು ಪ್ರಹ್ಲಾದ್ ಜೋಶಿ ಅವರ ಮೂಲಕ ಹೇಳಿಸಲಾಯಿತು ಅನ್ನುವ ಮಾತನ್ನು ಬಸನಗೌಡ ಪಾಟೀಲ್ ಹೇಳ್ತಾರೆ, ಯತ್ನಾಳ್ ಸಾಹೇಬರು. ಸೊ ಅದರಿಂದ ದೇ ಆರ್ ಪ್ಲೇಯಿಂಗ್ ಅಂತ. ಇನ್ನೊಂದು ಅರ್ಥದಲ್ಲಿ ಇದು ನೋಡೋದಿದ್ದರೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಇಬ್ಬರು ಕೂಡ ಬಿ ಜೆ ಪಿ ಒಳಗಿಡುವ ತಮ್ಮ ಶಾಸಕರ ಬೆಂಬಲಿಗರಿದ್ದಾರೆ, ಅವ್ರನ್ನ ಹಿಡಿದುಕೊಂಡು ಆಟ ಆಡ್ತಿದ್ದಾರೆ. ಅರ್ಥ ಆಯ್ತಾ? ದೇ ಆರ್ ಪ್ಲೇಯಿಂಗ್ ದರ್ ಗೇಮ್. ದೇ ಆರ್ ಯೂಸಿಂಗ್ ಬಿ ಜೆ ಪಿ ಲೀಡರ್ಸ್, ಬಿ ಜೆ ಪಿಯಿಂದ ಉಚ್ಚಾಟನೆ ಆದವರಲ್ಲಿ ಎಸ್ ಟಿ ಸೋಮಶೇಖರ್ ನೋಡಿ, ಅವರು ಕಾಂಗ್ರೆಸ್ ಶಾಸಕಾಂಗ ಪಕ್ಷ ಸಭೆಯಲ್ಲೂ ಪಾಲ್ಗೊಂಡಿದ್ದರು. ಅವರು ಶಿವರಾಮ್ ಹೆಬ್ಬಾರ್ ಇಬ್ಬರು, ಅವರಿಬ್ಬರು ಆಯ್ಕೆಯಾಗಿದ್ದು ಬಿ ಜೆ ಪಿಯಿಂದ. ಈಗ ಉಚ್ಚಾಟಿತರ ಆದಮೇಲೆ ಅವರೀಗ ಡಿ ಕೆ ಶಿವಕುಮಾರ್ ಅವರ ಕೆಲಸದ ಬಗ್ಗೆ, ಅದು ಎಸ್ಪೆಷಲಿ ಎಸ್ ಟಿ ಸೋಮಶೇಖರ್ ಅವರು, ಅಯ್ಯೋ ಎಂಥ ಸಂಘಟನೆ ಕಳೆದ ಎಲೆಕ್ಷನ್ ಹ್ಯಾಂಗೆ ಮಾಡಿದ್ದಾರೆ ಗೊತ್ತಾ ಅಂತ ಇವ್ರ ವಿರುದ್ಧನೇ ಹೋರಾಟ ಮಾಡಿದ ಸಂದರ್ಭದಲ್ಲಿ ಅವರು ಕೂಡ ಉಚ್ಚಾಟಿತರು ಈಗ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರ ಬೆಂಬಲ ಆಯ್ತಾರೆ. ಅಂದರೆ ಬಿ ಜೆ ಪಿಯಿಂದ ಉಚ್ಚಾಟಿತರಾದ ಶಾಸಕರುಗಳು ಈಗ ಕಾಂಗ್ರೆಸ್ ರಾಜಕಾರಣದಲ್ಲಿ ಬೇರೆ ಬೇರೆ ನಾಯಕರ ಪರವಾಗಿ ಬ್ಯಾಟ್ ಮಾಡ್ತಾ ಇದ್ದಾರೆ. ಒಂದು ಬಿ ಜೆ ಪಿಯ ಒಳಗಡೆ ಇರುವ ನಾಯಕರಲ್ಲಿ ಎಸ್, ಕೆಲವರು ಸಿದ್ದರಾಮಯ್ಯನ ಪರವಾಗಿ, ಕೆಲವರು ಡಿ ಕೆ ಶಿವಕುಮಾರ್ ಪರವಾಗಿ ಆಟ ಆಡ್ತಿದ್ದಾರೆ, ಬ್ಯಾಟ್ ಮಾಡ್ತಿದ್ದಾರೆ. ಆ ಸಂದರ್ಭಕ್ಕೆ ಹೇಳಿಕೆಗಳನ್ನು ನೀಡುವ ಮೂಲಕ ಏನೋ ಆಗುವ ಬೆಳವಣಿಗೆಯನ್ನು ತಪ್ಪಿಸುವ ಒಂದು ಯತ್ನವನ್ನು ಮಾಡ್ತಾ ಇದ್ದಾರೆ. ಇದೇ ಕಾಂಗ್ರೆಸ್ ರಾಜಕಾರಣ ಮತ್ತು ರಾಜ್ಯ ರಾಜಕಾರಣದಲ್ಲಿ ಆಗುತ್ತಿರುವ ವಿಶೇಷ ಬೆಳವಣಿಗೆಗಳು. ಇದು ಇವತ್ತಿನ ವಿಶೇಷ. ಇನ್ನೊಂದು ವಿಚಾರದಾಗ ಮತ್ತೆ ಬರ್ತೀನಿ. ನನ್ನ ವಾಹಿನಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ, ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸಿ, ನನ್ನನ್ನು ಬೆಂಬಲಿಸಿ, ಆಶೀರ್ವದಿಸಿ. ನಮಸ್ಕಾರ.